ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸೋಮವಾರ. ಇನ್ನು ಸೋಮವಾರದ ವ್ಲಾಗ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಇನ್ನು ಗೊತ್ತಲ್ವ ಕರೆಂಟಿನ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಾನು ನೆನ್ನೆನೇ ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇನ್ಫಾರ್ಮ್ ಮಾಡೋಣ ಅಂತ ಹೇಳ್ಬಿಟ್ಟು. ಕೆಲವರು ವೇಟ್ ಮಾಡ್ತಾ ಇರ್ತೀರ ವ್ಲಾಗ್ ಬರಲಿಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಇನ್ನಂತೂ ಇಂತೂ ಹಂಗೂ ಹಿಂಗೂ ಪೇಚಾಡಿ ಸ್ವಲ್ಪ ಚಾರ್ಜ್ ಇಟ್ಕೊಂಡು ಎಷ್ಟಾಗುತ್ತೆ ಅಷ್ಟು ಚಾರ್ಜ್ ಇಟ್ಕೊಂಡು ಇನ್ನು ವೀಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ. ಇನ್ನು ಕರೆಂಟ್ ಬಂದಾಗೆಲ್ಲ ಸ್ವಲ್ಪ ತಿಡೋದು ಮತ್ತೆ ತೊಗೊಳೋದು, ಏನಾದರೂ ಕೆಲಸ ಮಾಡಿದ್ರೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋದು. ಹಿಂಗೆ ಇನ್ನು ಮಧ್ಯಾಹ್ನನೇ ಆಗಿತ್ತು ಆಗ್ಲೇ. ಇನ್ನು ಮಳೆ ಅಂತೂ ಇಲ್ಲವೇ ಇಲ್ಲ. ಸುಮ್ಮನೆ ಈ ಥರ ಮೋಡ ಆಗುತ್ತೆ, ಮುಚ್ಕೊಳ್ಳುತ್ತೆ, ಸುಮ್ಮನೆ ಹಿಂಗೆ ಹನಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಮತ್ತೆ ಸಖತ್ತು ಬಿಸಿಲು ಬರ್ತಾ ಇರುತ್ತೆ. ಹಿಂಗೇ ಇದೆ ವೆದರ್ ಕೂಡ. ಮಳೆನೇ ಬರ್ತಾ ಇಲ್ಲ, ನಿಜವಾಗ್ಲೂ ಒಂಥರ ಬೇಜಾರೇ ಆಗ್ತಾ ಇದೆ. ಇನ್ನು ನೋಡ್ಬೋದು ಬಂಡೆ ನೆಂದರೆ ಮಾತ್ರ ಗೊತ್ತಾಗುತ್ತೆ ಅಷ್ಟೇ ಮಳೆ ಬರ್ತಾ ಇದೆ ಸ್ವಲ್ಪ ಲೈಟಾಗಿ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಅಸಲು ಗೊತ್ತಾಗೋದೇ ಇಲ್ಲ ಮಳೆ ಬರೋದು. ಒಂದು ಸ್ವಲ್ಪ ಅಲ್ಲಿ ಗುಡ್ಡ ಬೆಟ್ಟ ಇದಾವಲ್ವ, ಅಲ್ಲಿ ಒಂಚೂರು ಮಳೆ ಬಂದಾಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದು ವಾತಾವರಣ. ಅದಕ್ಕೆ ಝೂಮ್ ಮಾಡಿ ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ ಮಳೆ ಬರ್ತಾ ಇದೆ ಅಲ್ಲಿ ಅಂತ ಹೇಳ್ಬಿಟ್ಟು. ಇದೇ ಥರನೇ ಇರುತ್ತೆ ಅಲ್ಲಿ. ಅಂದರೆ ಸ್ವಲ್ಪ ದೂರದಿಂದ ನೋಡಿದಾಗ ಏನೋ ಫುಲ್ಲು ಜೋರಾಗಿ ಬರ್ತಾ ಇದೆ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ಇನ್ನು ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಸೋಮವಾರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ತುಂಬ ಕೆಲಸ ಇತ್ತು ಇವತ್ತು, ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಆಗಲೇ ಇಲ್ಲ. ಇನ್ನು ಸ್ವಲ್ಪ ಹೊತ್ತು ಕರೆಂಟ್ ಕೂಡ ಇತ್ತು, ಹೆಂಗೋ ಕರೆಂಟ್ ಇದೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಏನು ಗೊತ್ತಾ, ಇಲ್ಲಿ ಕರೆಂಟ್ ಹೋದ್ರಂತೂ ಫುಲ್ಲು ಕತ್ತಲ ಥರನೇ ಆಗುತ್ತೆ ಮನೆ, ಎಲ್ಲೂ ಕೂಡ ಬೆಳಕು ಬರಲ್ಲ. ಇನ್ನು ಬಾಗ್ಲ ಹತ್ರನೇ ಬೆಳಕು ಬರಬೇಕು, ಇನ್ನು ಕಿಟಿಗೆ ಇಲ್ಲ, ಮತ್ತು ಬೇರೆ ಯಾವ ಕಡೆಯಿಂದನೂ ಬೆಳಕು ಕಾಣಿಸೋದೇ ಇಲ್ಲ. ಹಾಗಾಗಿ ಫುಲ್ಲು ಕತ್ತಲ ಥರನೇ ಕಾಣಿಸ್ತಾ ಇರುತ್ತೆ. ಮಧ್ಯಾಹ್ನ ಟೈಮ್ ಆಗಲಿ ಯಾವಾಗಾದರೂ ಆಗಲಿ ಹೊರಗಡೆ ಚೆನ್ನಾಗಿ ಬಿಸಿಲು ಬಂದರೆ ಮಾತ್ರ ಒಳಗಡೆ ಬೆಳಕು ಕಾಣಿಸುತ್ತೆ, ಇಲ್ಲಾಂದರೆ ಫುಲ್ಲು ಕತ್ತಲ ಥರನೇ ಕಾಣಿಸುತ್ತೆ. ಇನ್ನು ಮೊನ್ನೆ ಬಟ್ಟೆ ಎಲ್ಲ ಒಗ್ದಿದ್ನಲ್ವ, ಅವೆಲ್ಲ ಕೂಡ ಹಂಗೆ ಇದ್ವು. ಈ ಥರ ವಾತಾವರಣ ಹಿಂಗಿರೋದ್ರಿಂದ ಸರಿಯಾಗಿ ಒಣಗ್ತಾ ಇರಲಿಲ್ಲ. ಅದಕ್ಕೆ ಸುಮ್ಮನೆ ತಂತಿ ಮೇಲೇ ಬಿಟ್ಬಿಟ್ಟಿದೆ, ಸ್ವಲ್ಪ ಚೆನ್ನಾಗಿ ಗಾಳಿಗಾದ್ರೆ ಹಾರ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತೆಲ್ಲ ಕೂಡ ನೀಟಾಗಿ ಮಡಚಿ ಇಡ್ತಾಯಿದ್ದೀನಿ. ಕೆಲವೊಂದು ಕಡೆ ಮಳೆಗೆ ಚೆನ್ನಾಗಿ ಆಗ್ತಾಯಿದೆ, ಕೆಲವೊಂದು ಕಡೆ ಮಳೆನೇ ಇಲ್ಲ. ಇನ್ನು ನಮ್ಮ ಸೈಡಂತೂ ಈ ಕಡೆ ಸೈಡು ಯಾವಾಗಲೂ ಕೂಡ ಅಷ್ಟೇ, ಜಾಸ್ತಿ ಬರೋದೇ ಇಲ್ಲ ಮಳೆ, ತುಂಬ ಕಡಿಮೆನೇ. ಇನ್ನು ಟೈಮ್ ತಪ್ಪಿ ಬರ್ತಾ ಇರುತ್ತೆ. ಕರೆಕ್ಟಾಗಿ ಬೆಳೆ ಇಡೋ ಟೈಮ್ ಸರಿಯಾಗಿ ಮಳೆ ಬರೋಲ್ಲ, ಬೆಳೆ ಇಲ್ಲ ಎಲ್ಲ ಇನ್ನೇನು ಫಸಲು ಬಂತು ಅನ್ನೋ ಟೈಮ್ಗೆ ಸಖತ್ತು ಮಳೆ ಸುರಿತಾ ಇರುತ್ತೆ. ಹೀಗೆ ಎಲ್ಲ ಉಲ್ಟಾ ಪಲ್ಟಾ ವರ್ಷ ಇದೇ ಥರನೇ ಆಗ್ತಾ ಇರುತ್ತೆ. ಇಲ್ಲಾಂದ್ರೆ ಅಸಲು ಮಳೆನೇ ಬರೋದಿಲ್ಲ, ಹಂಗಿರುತ್ತೆ ಒಂದೊಂದು ಕಡೆ ಒಂದೊಂದು ಥರ. ಇನ್ನು ನ್ಯೂಸಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಮಳೆ ತುಂಬ ಇದೆ, ಇನ್ನು ಸ್ಕೂಲು ಕಾಲೇಜುಗಳಿಗೆಲ್ಲ ರಜಾ ಅಂತಲೂ ಕೂಡ ಘೋಷಣೆ ಮಾಡ್ತಾ ಇದ್ದಾರೆ. ಅದು ಎಲ್ಲೆಲ್ಲಿ ಬರುತ್ತೋ ಏನೋ ಗೊತ್ತಿಲ್ಲ, ಒಟ್ಟು ಮಳೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಗುಣನ ಬಟ್ಟೆ, ನನ್ನ ಬಟ್ಟೆ ಎಲ್ಲ ಕೂಡ ನನ್ನ ಬಟ್ಟೆ ಎಲ್ಲ ಇನ್ನು ದಾರದ ಮೇಲೆ ಹಾಕ್ತಾಯಿದ್ದೀನಿ. ಗುಣನ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಬಿಟ್ಟು ಇನ್ನು ಒಂದು ಟ್ರೈ ಇದೆ ಅಲ್ವ, ಅದರಲ್ಲಿ ನೀಟಾಗಿ ಮಡಚಿಟ್ಬಿಡ್ತೀನಿ. ಅವನದೇ ಜಾಸ್ತಿ ಬಟ್ಟೆ ಹೇಳ್ಬೇಕಂತಂದರೆ. ಇನ್ನು ಡೈಲಿ ಅಂಗನವಾಡಿಗೆಲ್ಲ ಹೋಗ್ತಾ ಇರ್ತಾನೆ, ಮತ್ತು ಬಂದ ತಕ್ಷಣವೇ ಒಂದೊಂದು ದಿನ ಚೇಂಜ್ ಮಾಡಿಬಿಡ್ತಾನೆ, ಹಾಗಾಗಿ ಜಾಸ್ತಿ ಬಟ್ಟೆ. ಇನ್ನು ದೊಡ್ಡ ಬಟ್ಟೆ ಹೆಂಗಾದ್ರೂ ಒಗ್ದ್ಬಿಡ್ಬೋದಪ್ಪ, ಈ ಚಿಕ್ಕ ಬಟ್ಟೆ ಅಂತೂ ಒಗೆಯೋದಕ್ಕೆ ಆಗೋದಿಲ್ಲ, ಒಂಥರ ಅನಿಸ್ತಿರುತ್ತೆ. ಅದು ಕೈ ತುಂಬ ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ, ಏನಿಲ್ಲ, ಇಷ್ಟೇ ಇರುತ್ತಲ್ಲ ಪುಟಾಣಿ ಬಟ್ಟೆ, ಬೇಗ ಬಟ್ಟೆ ಒಗೆಯೋಕ್ಕೆ ಸಾಗೋದೇ ಇಲ್ಲ. ಇನ್ನು ಫೋಲ್ಡ್ ಮಾಡಬೇಕು ಆದ್ರೂ ಅಷ್ಟೇ, ಎಷ್ಟೋ ಟೈಮ್ ತೊಗೊಳುತ್ತೆ. ಇನ್ನು ದೊಡ್ಡವ್ರ ಬಟ್ಟೆ ಅಂತೂ ಬೇಗ ಫೋಲ್ಡ್ ಮಾಡಿ ಇನ್ನು ಇಟ್ಬಿಡ್ಬೋದು. ಈ ಚಿಕ್ಕ ಬಟ್ಟೆ ಅಂತೂ ಬೇಗ ಮಡ್ಚೋದಕ್ಕೂ ಆಗೋದಿಲ್ಲ, ಇನ್ನು ಒಗೆಯೋದಕ್ಕಂತೂ ಅಸಲು ಆಗೋದೇ ಇಲ್ಲ. ಈ ಥರ ಒಂದೊಂದು ಕೆಲಸನೇ ಎಲ್ಲ ಕೂಡ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತು ಅನ್ಕೋಬೋದು ಆಶ್ಚರ್ಯ, ಎಲ್ರಿಗೂ ಡ್ರೆಸ್ ಹಾಕೋಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು. ಇನ್ನು ಸೋಮವಾರ ಇತ್ತಲ್ಲ, ಇನ್ನು ಪೂಜೆ ಮಾಡ್ಕೊಂಡು ನಾನು ಇವತ್ತು ನೆಮ್ಮದಿಗೆ ಅಂತ ಹೇಳ್ಬಿಟ್ಟು ಇನ್ನು ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟು ಡ್ರೆಸ್ ಹಾಕ್ಕೊಂಡೆ. ಏನು ಗೊತ್ತಾ, ಇನ್ನು ನನ್ನ ಹತ್ರ ಕೂಡ ಜಾಸ್ತಿ ಡ್ರೆಸ್ ಇಲ್ಲ, ಇನ್ಮೇಲೆ ಇವ್ಯಾವು ಕೂಡ ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ಡೆಲಿವರಿ ಆಗೋವರೆಗೂ ಹಾಕ್ಕೋಬೋದು ಅಷ್ಟೇ. ಇನ್ನು ಮತ್ತೆ ನೆಕ್ಸ್ಟ್ ಪಾಪದು ಹಾಲು ಬಿಡಿಸೋವರೆಗೂ ಕೂಡ ಇಂಥ ಡ್ರೆಸ್ ಹಾಕ್ಕೊಳೋದಕ್ಕೆ ಆಗೋದಿಲ್ಲ, ಹಾಗಾಗಿ ಜಾಸ್ತಿ ಕೂಡ ಇಲ್ಲ. ಸುಮ್ಮನೆ ಇವತ್ತು ಸೋಮವಾರ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇನ್ನು ನಾಯಿಗೆ ಬಂದುಬಿಟ್ಟು ನಾಯಿಗಳಿಗೆ ಮನೆಯಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ, ಅಂದರೆ ಅನ್ನ ಮಾಡ್ತಾಯಿದ್ದೀನಿ. ಆಗಲೇ ಒಂದು ವಾರದಿಂದ ಇಲ್ಲೇ ಮಾಡ್ತಾಯಿದ್ದೀನಿ, ಯಾಕಂದರೆ ಕರೆಂಟ್ ಸರಿಯಾಗಿ ಇರ್ತಾ ಇಲ್ಲಲ್ವ, ಮತ್ತು ಅದು ಏನೋ ಸ್ವಲ್ಪ ಸ್ವಿಚ್ ಬೇರೆ ಕೆಟ್ಟೋಗ್ಬಿಟ್ಟಿದೆ. ಹಂಗಾಗಿ ಇನ್ನು ತೊಗೊಂಬಂದು ಅದ್ರದ್ದು ಕುಕ್ಕರು ಇದರಲ್ಲೇ ಸ್ಟವ್ ಮೇಲೆ ಡೈಲಿ ಕೂಡ ಮಾಡ್ತಾ ಇರ್ತೀವಿ. ಇನ್ನು ಮಧ್ಯಾಹ್ನ ಹಂಗೆ ಮಾಡಿಬಿಟ್ರೆ ಮತ್ತು ನೈಟ್ಗೂ ಅದಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸತಿ ಜಾಸ್ತಿ ಅಕ್ಕಿ ಇಟ್ಬಿಟ್ಟು ಅನ್ನ ಮಾಡ್ತೀನಿ. ಮತ್ತೆ ನೋಡ್ತಾ ಇರ್ಬೋದು ಮಳೆ ಬಿಡ್ತು, ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಲೈಟಾಗಿ. ಫ್ರೆಂಡ್ಸ್, ಈ ಮಳೆ ಜೋರಾಗೂ ಬರ್ತಾ ಇಲ್ಲ, ಬಿಡ್ತಾನೇ ಇಲ್ಲ, ಹಂಗೆ ಮಾಡ್ತಾಯಿದೆ. ಇಷ್ಟೊತ್ತು ಸುಮ್ಮನೆ ಹನಿ ಉದುರ್ತಾ ಇತ್ತು, ಮತ್ತೆ ಆಗಲೇ ಬಿಟ್ಟು ಒಂಥರ ಫುಲ್ಲು ತೇಟಾಗ್ಬಿಡ್ತು. ಮೋಡ ಕೂಡ ಇಲ್ಲ, ಭಾಳ ಕಷ್ಟ. ಕರೆಕ್ಟಾಗಿ ಇನ್ನು ಬೆಳೆ ಇಡೋ ಟೈಮಲ್ಲಿ ಮಳೆ ಈ ಥರ ಮಾಡ್ತಾಯಿದೆ, ಏನು ಮಾಡುತ್ತೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಇದೆ. ಹೇಳ್ತಾ ಇದ್ದಾರೆ ಈ ವರ್ಷವೂ ಬರಗಾಲ ಅಂತ ಹೇಳ್ಬಿಟ್ಟು, ಕೆಲವು ಕಡೆ ಎಲ್ಲ ಕೂಡ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನಮ್ಮ ಅಡಿಕೆ ಗಿಡ ಅಂತೂ ನೋಡೋದಕ್ಕೆ ಆಗ್ತಾಯಿಲ್ಲ ನೋಡಿ,
ಎಲ್ಲ ಕೂಡ ಫುಲ್ಲು ಎಲ್ಲೋ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಮೊನ್ನೆ ರೀಸೆಂಟಾಗಿ ಗೊಬ್ಬರ ಮಣ್ಣು ಎಲ್ಲ ಹಾಕಿದ್ದೀವಿ, ನೀರಿಲ್ಲ, ಏನು ಮಾಡೋದು. ನೀರು ಈ ಮಳೆ ಬಂದ್ರಂತೂ ಹೆಂಗೋ ಚೆನ್ನಾಗಿ ಚಿಗುರ್ಕೊಳ್ತವೆ, ಕಲರ್ ಕೂಡ ಚೇಂಜ್ ಆಗ್ತವೆ. ಮಳೆನೂ ಇಲ್ಲ, ಇನ್ನು ಬೋರಲ್ಲಿ ನೀರು ಇಲ್ಲ ಅಂತಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ ಜೀವನ. ಹೆಂಗೆ ಮಾಡ್ತಾರೋ ಏನೋ ಅನ್ನೋಂಗೆ ಆಗ್ತದೆ. ಸುಮಾರು ಯಾವಾಗಲೂ ಕೂಡ ಟ್ಯಾಂಕರಲ್ಲೇ ಓಡಿಸ್ತಾಯಿದ್ರು ನೀರು. ಟ್ಯಾಂಕರ್ ನೀರು ಎಷ್ಟು ಅಂತ ಓಡ್ಸೋಕ್ಕಾಗುತ್ತೆ ಹೇಳಿ? ಅದು ಬಂದುಬಿಟ್ಟು ಒಂದು ಟ್ಯಾಂಕರ್ ನೀರು ಬಂದುಬಿಟ್ಟು 1000 ರೂಪಾಯಿ ಏನೋ, 1500 ಏನೋ ಇದೆ. ನಾನು ಬಂದುಬಿಟ್ಟು ಕರಿಬೇವು ಕಿತ್ಕೊಂಡು ಹೋಗೋಣ ಅಂತ ಬಂದೆ. ತುಂಬ ದಿನ ಆಗಿತ್ತು, ನಮ್ಮ ಮನೆಯವರು ಮಂಡಕ್ಕಿ ತಂದಿಟ್ಟಿದ್ರಲ್ವ, ಅವನ್ನ ಖಾರ ಹಚ್ಚೋಣ ಅಂತ ಹೇಳ್ಬಿಟ್ಟು ಹಚ್ಚೇ ಇಲ್ಲ ಇಷ್ಟು ದಿನ ಆದರೂ ಕೂಡ. ಅದಕ್ಕೆ ಇವಾಗ ಹೆಂಗೆ ಸ್ವಲ್ಪ ಮಳೆ ಬಂದು ಬಿಡ್ತಲ್ಲ, ವಾತಾವರಣ ಕೂಡ ಚೆನ್ನಾಗಿದೆ. ಇಷ್ಟು ದಿನ ಹೊಟ್ಟೆ ಕೂಡ ಚೆನ್ನಾಗಿ ಕೆಟ್ಟೋಗ್ಬಿಟ್ಟಿತ್ತು. ಇನ್ನು ಆರಾಮಾಗಿದ್ದೀನಿ ಇವಾಗ, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಇನ್ನೇನಾದರೂ ತಿಂದರೂ ಕೂಡ ಒಂದು ಚೂರು ತಿನ್ಬೋದು. ಅದಕ್ಕೋಸ್ಕರ ಇನ್ನು ಇವತ್ತು ಖಾರ ಹಚ್ಚೋಣ ಅಂತ ಹೇಳ್ಬಿಟ್ಟು ಕರಿಬೇವು ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಯಾವಾಗಾದರೂ ಆಗಲಿ ನಾನು ಅಡುಗೆ ಮಾಡಬೇಕಾದ್ರೆ ಇಲ್ಲಿಂದ ಕಿತ್ಕೊಂಡು ಹೋಗ್ಬಿಟ್ಟು ಸಾಂಬಾರು ಮಾಡ್ತೀನಿ, ಇಲ್ಲ ಟಿಫನ್ಗೆಲ್ಲ ಹಾಕ್ತೀನಿ ಅಷ್ಟೇ. ಇನ್ನು ಕಿತ್ಕೊಂಡೋಗಿ ಸ್ಟಾಕ್ ಇಡೋದಿಲ್ಲ, ಹೆಂಗಿದ್ರೂ ಕೂಡ ಫ್ರೆಶ್ಶಾಗಿ ಸಿಗುತ್ತೆ. ಎಷ್ಟಿದೆ? 1 2 3 ಗಿಡ ಇದೆ, 3 ಗಿಡ ಇದ್ದಾವೆ. ಫುಲ್ಲು ಹಣ್ಣು ಬಿಟ್ಬಿಟ್ಟಿದೆ ಫ್ರೆಂಡ್ಸ್, ನಿಜವಾಗ್ಲೂ ನೋಡ್ತಾ ಇರ್ಬೋದು. 3 ಗಿಡದಲ್ಲಿ ಕೂಡ ಫುಲ್ಲು ಹಣ್ಣು ಆಗಿಬಿಟ್ಟಿದ್ದಾವೆ. ಹಣ್ಣು ಆಗಿ ಎಲ್ಲ ಉದುರ್ತಾ ಇದ್ದಾವೆ. ಇನ್ನು ಚಿಕ್ಕ ಸೊಸೆ ಬಿಟ್ಟಾಗ ತೊಗೊಂಡು ಬೇರೆ ಕಡೆ ಊರಬೇಕು. ಅವನ್ನ ಹುರಿದ್ರೆ ಮತ್ತೆ ಚೆನ್ನಾಗಿ ಬೆಳ್ಕೊಳ್ತವೆ. ಹಾಗಾಗಿ ಸ್ವಲ್ಪ ಶೇಂಗಾ ಬೀಜ ಅವೆಲ್ಲ ಹಾಕ್ಬಿಟ್ಟು ಮಂಡಕ್ಕಿ ಹುರಿಯೋಣ ಅಂತ ಹೇಳ್ಬಿಟ್ಟು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನನಗೂ ಕೂಡ ತುಂಬ ಇಷ್ಟ. ಹಂಗಂತನೂ ಜಾಸ್ತಿ ತಿನ್ನೋಂಗಿಲ್ಲ, ಅಂದರೆ ಗ್ಯಾಸ್ಟಿಕ್ ಆಗಿಬಿಡುತ್ತಲ್ಲ, ಹಂಗಾಗಿ ಅದಕ್ಕೆ ಬನ್ನಿ ಕರಿಬೇವು ಕಿತ್ಕೊಂಡು ಹೋಗ್ಬಿಟ್ಟು ಎಲ್ಲ ಜೋಡಿಸ್ಕೊಂಡು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಕರೆಂಟು ಬರೋದು ಹೋಗೋದು ಹಂಗೆ ಮಾಡ್ತಾಯಿದೆ. ಬಂದ ತಕ್ಷಣ ನನಗೆ ಬೇಗ ಚಾರ್ಜ್ ಇಟ್ಕೊಬಿಡ್ತೀನಿ. ಕರೆಂಟ್ ಹೋದ ತಕ್ಷಣವೇ ಇನ್ನು ತೊಗೊಂಬಿಡ್ತೀನಿ ಫೋನು. ನಮ್ಮ ಮನೆಯವ್ರಿಗೂ ನನಗೆ ಫೈಟಿಂಗ್ ಆಗ್ತಾಯಿದೆ. ನಾನು ಇಟ್ಕೊತೀನಿ ಅಂತ ಅವರು, ಇಲ್ಲ ನಾನು ಇಟ್ಕೊತೀನಿ ಅಂತ ಅವರು. ಹೆಂಗೆ ಅವ್ರು ಊರೊಳಗೆ ಹೋಗ್ತಿರ್ತಾರೆ, ಅವಾಗ ಇಟ್ಕೊ ಬರ್ಬೋದು. ನಾನು ಎಲ್ಲೂ ಹೋಗೋದಿಲ್ಲ, ಏನಿಲ್ಲ, ನಾನು ಇಟ್ಕೊತೀನಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತು ವಾದ ಮಾಡಿ ಸ್ವಲ್ಪ ಆಯಿತು. ಎಷ್ಟು ಒಂದು 8% ಇದೆ ಅಷ್ಟೇ, ಅದರಲ್ಲೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ, ಲೇಟ್ ಮಾಡೋದು ಬೇಡ. ಅದೆಲ್ಲ ಜೋಡಿಸ್ಕೊಂಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಎಲ್ಲ ರೆಡಿ ಮಾಡಿಕೊಂಡೆ. ಇದಕ್ಕೆ ಬೇಕಾಗಿರೋದು ಹುರ್ಗಡ್ಲಿನೇ ಜಾಸ್ತಿ ಬೇಕಾಗಿತ್ತು, ಇರೋದೇ ಇಷ್ಟು. ಮನೇಲಿ ಎಷ್ಟಿದೆ ಅಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಶೇಂಗಾ ಬೀಜ, ಬೆಳ್ಳುಳ್ಳಿನ ಫುಲ್ ಸಿಪ್ಪೆ ತೆಗಿಬಾರ್ದು, ಈ ಥರ ಕಚ್ಚಪಚ್ಚ ಅಂತ ಹೇಳ್ಬಿಟ್ಟು ಇನ್ನು ಕುಟ್ಕೋಬೇಕು ನೀಟಾಗೆ. ಇನ್ನು ಒಣಮೆಣ್ಸಿನ್ಕಾಯಿ ಖಾರ ಇಲ್ಲ ಇವು, ಸುಮ್ಮನೆ ಒಗ್ಗರಣೆಗೆ ಹಾಕ್ತೀವಲ್ಲ ಹಾಕ್ಬೇಕಷ್ಟೇ. ಇನ್ನು ಕರಿಬೇವಿನ ಸೊಪ್ಪು ಇದು ಕೂಡ ಹಾಕಿರ್ತೀನಲ್ವ, ಒಣಮೆಣ್ಸಿನ್ಕಾಯಿ ಕೂಡ ಹಾಕಿರ್ತೀನಿ, ಖಾರ ಇರಲ್ಲಲ್ವ, ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ತೀನಿ. ಇನ್ನು ಉಪ್ಪು ಮತ್ತು ಮಂಡಕ್ಕಿ, ಇಷ್ಟಿದೆ ಮಂಡಕ್ಕಿ. ಇನ್ನೂ ಜಾಸ್ತಿ ಇತ್ತು, ಸುಮ್ಮನೆ ಖಾಲಿ ಮಂಡಕ್ಕಿನೇ, ಬರೆ ಮಂಡಕ್ಕಿ ತಿಂದು ಖಾಲಿ ಮಾಡಿಬಿಟ್ಟಿದ್ದೀವಿ. ಇಷ್ಟಿದೆ ಇವಾಗ ಹುರಿಯೋಣ ಅಂತೇಳ್ಬಿಟ್ಟು. ಇನ್ನು ಎಣ್ಣೆ ಮತ್ತು ಅರಿಶಿನ ಬೇಕಾಗುತ್ತೆ, ಅರಿಶಿನ ಇದರಲ್ಲಿದೆ. ಇಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇನ್ನು ಇಂಥ ವೆದರ್ಗಂತೂ ಆರಾಮಾಗಿ ತಿನ್ಬೋದು. ಇನ್ನು ಇದ್ರೊಳಕ್ಕೆ ಮಿರ್ಚರ್ ಅದೆಲ್ಲ ಕೂಡ ಮಿಕ್ಸ್ ಮಾಡ್ತಾರೆ, ಬಟ್ ಸದ್ಯಕ್ಕೆ ಮನೇಲಿ ಏನಿದೆಯೋ ಅದು ಹಾಕ್ಬಿಟ್ಟು ನಾನು ಮಾಡ್ತೀನಿ. ಬನ್ನಿ ತೋರಿಸ್ತೀನಿ. ಎಲ್ಲ ಮಾಡಿದ್ಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಂತೂ ಇಂತೂ ಸ್ವಲ್ಪ ಹಂಗೆ ಪೇಚಾಡ್ಕೊಂಡು ಟ್ರೈಪೋಡು ಈ ಕಡೆ ಸೈಡ್ ಇಟ್ಕೊಂಡು ಹೆಂಗೆ ಮೊಬೈಲ್ ಸೆಟ್ ಮಾಡಿಕೊಂಡು ಹಂಗೆ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ. ಅಸಲು ಅಲ್ಲಿ ಪಕ್ಕದಲ್ಲಿ ಸಿಲಿಂಡ್ರ್ ಬೇರೆ ಇರುತ್ತೆ ಮತ್ತು ಸ್ಟವ್ ಬೇರೆ. ಫೋನು ಆನ್ ಮಾಡೋದಕ್ಕೂ ಕೂಡ ತುಂಬ ಭಯ ಒಂದೊಂದು ಸತಿ ನಿಜವಾಗ್ಲೂ. ಅದಕ್ಕೆ ನಾನು ರೆಸಿಪಿ ಏನು ಕೂಡ ನನಗೆ ಶೂಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬೇಕಾದ್ರೆ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಏನಾದರೂ ಅಂದರೆ ಮಾಡುವಾಗ ವೀಡಿಯೋ ಮಾಡ್ಕೋಬೋದು, ಬಟ್ ಈ ಥರ ನೀಟಾಗಿ ಕ್ಲಿಯರಾಗಿ ಏನು ಕೂಡ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಹಂಗೆ ಸ್ವಲ್ಪ ಸೆಟ್ ಮಾಡಿದ್ದೀನಿ. ಆದರೂ ತುಂಬ ಭಯ ಅನಿಸುತ್ತೆ. ಇನ್ನು ಟಾರ್ಚ್ ಬೇರೆ ಹಾಕ್ಬಿಟ್ಟು ಇನ್ನು ಕ್ಯಾಮ್ರಾ ಆನ್ ಮಾಡಿದ್ದೆ. ಅಂದರೆ ಕಾಣಿಸೋದೇ ಇಲ್ಲ, ಫುಲ್ಲು ಕತ್ತಲು ಥರ ಇರುತ್ತಲ್ವ, ಈ ಥರ ಸ್ವಲ್ಪ ಲೈಟು ಎಲ್ಲ ಹಾಕಿದರೆ ಕಾಣಿಸುತ್ತೆ ಅಷ್ಟೇ. ಅದಕ್ಕೆ ಆನ್ ಮಾಡಿಬಿಟ್ಟು ಇನ್ನು ಹಾಕಿದ್ದೀನಿ. ಇನ್ನು ಇದಕ್ಕೆ ಬಂದುಬಿಟ್ಟು ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಇನ್ನು ಎಣ್ಣೆ ಕಾದ್ಮೇಲೆ ಫಸ್ಟ್ ಶೇಂಗಾ ಬೀಜ ಹಾಕ್ಕೊಂಡೆ. ಶೇಂಗಾ ಬೀಜ ಎಲ್ಲ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ತಿನ್ಬೇಕಾದ್ರೆ ಮೆತ್ತಗೆ ಇರಬಾರ್ದು ಶೇಂಗಾ ಬೀಜ. ಒಂಥರ ಮೆತ್ತಗಿದ್ರೆ ಅಸಲು ಚೆನ್ನಾಗೇ ಇರೋದಿಲ್ಲ, ಒಂಥರ ಕುರುಮ್ ಅಂತ ಸೌಂಡ್ ಬರ್ತಾ ಇರುತ್ತಲ್ಲ ತಿನ್ನಬೇಕಾದ್ರೆ, ಆ ಥರ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಫಸ್ಟ್ ನಾನು ಶೇಂಗಾ ಬೀಜನೇ ಹಾಕೋದು. ಆಮೇಲೆ ಬೆಳ್ಳುಳ್ಳಿ ಅಂತೂ ಸೂಪರಾಗಿರುತ್ತೆ ಬಿಡಿ, ಒಗ್ಗರಣೆಯಲ್ಲಿ ಫ್ರೈ ಆಗಿರುತ್ತಲ್ಲ. ಇನ್ನು ಮಂಡಕ್ಕಿ ಜೊತೆಗೆ ಅವಾಗವಾಗ ಬಾಯಿಗೆ ಸಿಗ್ತಾ ಇದ್ದರೆ ಸಖತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಹೇಳ್ಬೇಕಂದ್ರೆ ಬೆಳ್ಳುಳ್ಳಿ ಎಲ್ಲ ಕೂಡ ಜಾಸ್ತಿ ತಿನ್ನಬೇಕು. ಏನು ಮಾಡೋದು, ಎಲ್ಲ ಕೂಡ ಕಡಿಮೆ, ಮನೇಲಿ ಎಲ್ಲ ಕೂಡ ಖಾಲಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಏನೇನು ಇಲ್ಲ, ತರಕಾರಿ
ಈ ಥರ ಬೆಳ್ಳುಳ್ಳಿ ಎಲ್ಲ ಕೂಡ ಖಾಲಿಯಾಗಿ ಬಂದಿದೆ. ಈರುಳ್ಳಿ ಅಂತ ಇನ್ನೂ ಸ್ವಲ್ಪ ಇದೆ, ಅದು ಕೂಡ ಖಾಲಿ ಆಗುತ್ತೆ. ಎಲ್ಲ ಕೂಡ ಒಂದು ಸತಿ ತರಿಸ್ಕೋಬೇಕು, ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಇನ್ನು ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಮತ್ತೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇನ್ನು ಉಪ್ಪು ಮೇನ್ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಬಿಟ್ಟು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು, ಇನ್ನೊಂದು ಸ್ವಲ್ಪ ಅರ್ಶಿಣ ಪುಡಿ, ಇದಕ್ಕೆ ಮೇನಾಗಿ ಅರ್ಶಿಣ ಪುಡಿ ಏನೇ ಅಲ್ವಾ ಕಲರುಗೆ, ಅರ್ಶಿಣ ಪುಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಬಿಟ್ಟು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಚಿಲ್ಲಿ ಪೌಡ್ರೂ ಮತ್ತು ಅರ್ಶಿಣ ಪುಡಿ, ಉಪ್ಪು ಮತ್ತು ಒಂದು ಸ್ವಲ್ಪ ಉರ್ಗಡ್ಲೆ ಇದ್ವು, ಒಂದು ಸ್ವಲ್ಪನೇ ಇದ್ದಿದ್ದು, ಜಾಸ್ತಿ ಇರಲಿಲ್ಲ. ಅವನ್ನ ಹಂಗೆ ಸೇರಿಸ್ಬಿಟ್ಟು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಒಗ್ಗರಣೆ ಚೆನ್ನಾಗಿ ಬಂದರೆ ಚೆನ್ನಾಗಿ ಇರುತ್ತೆ ತಿನ್ನೋದಕ್ಕೆ. ಮತ್ತು ಇದು ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಗ್ಗರಣೆ ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಸ್ಟವ್ ಸ್ವಲ್ಪ ಆಫ್ ಮಾಡಬೇಕು. ಯಾಕೆಂದರೆ ಜಾಸ್ತಿ ಬಿಸಿ ಇದ್ದಂಗೆ ಮಂಡಕ್ಕಿ ಹಾಕಿ ಕಲಿಸ್ಬಿಟ್ರೆ ಒಂಥರ ಮೆತ್ತಗೆ ಅನಿಸ್ಬಿಡುತ್ತೆ. ಅದಕ್ಕೆ ಒಗ್ಗರಣೆ ಒಂದು ಸ್ವಲ್ಪ ಮೀಡಿಯಮ್ಮಾಗೆ ತಣ್ಣಗಾಗಬೇಕು. ಆದಮೇಲೆ ಇನ್ನು ಮಂಡಕ್ಕಿ ಇರುತ್ತಲ್ಲ, ಮಂಡಕ್ಕಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನು ಫಸ್ಟ್ ಮೇಲ್ಗಡೆ ಮಂಡಕ್ಕಿ ಎಲ್ಲ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಸ್ವಲ್ಪನೇ ಹಾಕ್ಕೋಬೇಕು, ಹೇಳೋದಕ್ಕಾಗೋದಿಲ್ಲ. ಮತ್ತು ಸ್ವಲ್ಪ ಗೊಜ್ಜು ಕೂಡ ಕಡಿಮೆ ಇದ್ದರೆ ಮತ್ತೆ ಫುಲ್ ಬೆಳ್ಳ ಕಾಣಿಸ್ತಾ ಇರುತ್ತೆ. ಒಂದು ಕಡೆ ಅಂಟಿರುತ್ತೆ, ಒಂದು ಕಡೆ ಉಪ್ಪು ಖಾರ ಅಂಟಿರೋದಿಲ್ಲ, ಹಂಗಾಗ್ತಾ ಇರುತ್ತೆ. ಅದಕ್ಕೆ ನೋಡ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸುಮ್ಮನೆ ಹಿಂಗೆ ಪಾತ್ರೆನ ಈ ಥರ ಇದು ಮಾಡ್ತಾಯಿದ್ದೀನಿ, ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು. ಇನ್ನು ಎಷ್ಟು ನಾವು ಚೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡಿದ್ರೂ ಕೂಡ ಒಂದೊಂದು ಸತಿ ನೀಟಾಗಿ ಮಿಕ್ಸ್ ಆಗೋದಿಲ್ಲ. ಹಂಗಾಗಿ ಈ ಥರ ಇದು ಕಲಿಸ್ಕೊಂಡ್ರೆ ಚೆನ್ನಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಕೂಡ ಚೆನ್ನಾಗಿ ಹಿಡಿಯುತ್ತೆ. ಅಲ್ಲಿಗೂ ಸ್ವಲ್ಪ ಅರ್ಶಿಣ ಪುಡಿ ಕಮ್ಮಿ ಆಯಿತು, ಕಲರ್ ಸ್ವಲ್ಪ ಡಿಮ್ ಮಾಡಿತ್ತು, ಇನ್ನೂ ಸ್ವಲ್ಪ ಹಾಕಬೇಕಿತ್ತು. ಸರಿ ಬಿಡು ಸಾಕು ಅಂತ ಹೇಳ್ಬಿಟ್ಟು ಇನ್ನು ಚಿಲ್ಲಿ ಪೌಡ್ರ್ ಕೂಡ ಹಾಕಿದ್ವಲ್ವ, ಹಾಗಾಗಿ ಚಿಲ್ಲಿ ಪೌಡ್ರ್ ಕಲರು ಈ ಕಲರು ಒಂದು ಸ್ವಲ್ಪ ಇದಾಯಿತು. ಅಂದರೆ ಅರ್ಶಿಣ ಪುಡಿ ಹತ್ತೆ ಇಲ್ಲೇನೋ ಆ ಥರ ಕಾಣಿಸ್ತಾ ಇತ್ತು. ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಬಿಡಿ. ಉಪ್ಪಂತೂ ಪರ್ಫೆಕ್ಟಾಗಿ ಹಾಕ್ಕೋಬೇಕು, ಮತ್ತೆ ಮಿಕ್ಸ್ ಮಾಡ್ಕೊಳೋದಕ್ಕಾಗೋದಿಲ್ಲ. ಹಂಗಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಬರೀ ಬಾಯಿಗೆ ಉಪ್ಪೇ ಸಿಗುತ್ತೆ. ನಾವು ಗೊಜ್ಜು ಮಾಡ್ಬೇಕಾದ್ರೆ ನೀಟಾಗಿ ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕ್ಕೋಬೇಕು. ಅಂತೂ ಇಂತೂ ಎಲ್ಲ ಮಾಡಿಟ್ಟು ಮತ್ತು ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿ ಮಲ್ಕೊಂಬಿಟ್ಟೆ ಫ್ರೆಂಡ್ಸ್. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಸುಮಾರಾಗಲೇ ಇನ್ನು 4 ಗಂಟೆ ಹತ್ತತ್ರ ಆಗ್ತಾಯಿತ್ತು. ನಮ್ಮ ಮನೆಯವ್ರು ಬಂದುಬಿಟ್ಟು ಇನ್ನು ಗುಂಡನ ಕರ್ಕೊಬರೋಕೆ ಊರೊಳಗೆ ಹೋದರು. ಇನ್ನು ಯಾವಾಗ ಎದ್ಬಿಟ್ಟು ನೋಡ್ತಾ ಇದ್ದೀನಿ, ಆಗಲೇ ಟೈಮ್ ಕೂಡ ಆಗಿದೆ. ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಪಾತ್ರೆ ಕೂಡ ಸ್ವಲ್ಪ ಇದ್ವು. ಇನ್ನು ಪಾತ್ರೆ ಇದ್ದಾವೆ, ತೊಳೆಯೋಣ ಬಿಡು ಆಮೇಲೆ ಅಂತ ಇಟ್ಟರೆ ಸಾಕು ಹೊರಗಡೆ. ನನಗೆ ಏನಂದರೆ ಅಡುಗೆ ಮಾಡಿರೋ ಪಾತ್ರೆ ಆಗಲಿ, ಎಂಜಲ್ ತಟ್ಟೆ ಆಗಲಿ ಎಲ್ಲ ಕೂಡ ಒಳಗೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ನನಗೊಂಥರ ಹಿಂಸೆ ಅನಿಸ್ತಿರುತ್ತೆ, ನಾನು ಎಷ್ಟೊತ್ತಿಗೆ ಹೊರಗೆ ಇಕ್ಕೋಣ ಅನಿಸ್ಬಿಡುತ್ತೆ. ಹಂಗಾಗಿ ಎಲ್ಲ ಹೊರಗಡೆ ಇಟ್ಬಿಟ್ಟು ಮಲ್ಕೊಂಡಿದ್ನ. ಅಯ್ಯೋ ತೊಳೆದು ಒಳಗೆ ಇಡೋವರೆಗೂ ನಮ್ಮ ಕೋಳಿಗಳಂತೂ ಬಿಡ್ತಾನೆ ಇಲ್ಲ. ಸೌಂಡ್ ಮಾಡಿದ್ದೆ, ಆ ಪಾತ್ರೆಗಳೆಲ್ಲ ಕುಕ್ಕಿದ್ದೆ. ಅದಕ್ಕೆ ಇನ್ನು ಎಲ್ಲ ತೊಳೆದಿಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ನೀಟಾಗೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದೆ. ಇನ್ನು ಬೆಳಗ್ಗೆ ಸ್ವಲ್ಪ ಸಾಂಬಾರು ಇತ್ತು, ಅದು ಸಾಂಬಾರು ಜೊತೆಗೆ ಮುದ್ದೆಗೆ ಇಟ್ಟಿದ್ದೀನಿ. ಹಸಿ ಹಿಟ್ಟು ಕೂಡ ಖಾಲಿಯಾಗಿಬಿಟ್ಟಿದೆ, ಒಂದು ಸ್ವಲ್ಪನೇ ಇದ್ದಿದ್ದು. ಅದಕ್ಕೆ ನಮ್ಮ ಮನೆಯವ್ರಿಗೋಸ್ಕರ ಒಂದೇ ಒಂದು ಮುದ್ದೆ ಆಗಲಿ, ನಮ್ಮ ಮನೆಯವ್ರಿಗೋಸ್ಕರ ಗುಂಡನಿಗೋಸ್ಕರ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಎಷ್ಟಿತ್ತು ಅಷ್ಟು ಹಿಟ್ಟು ಹಾಕ್ಬಿಟ್ಟು ಇಟ್ಟಿದ್ದೀನಿ. ಈ ಕಡೆ ಬಂದುಬಿಟ್ಟು ನಾನು ಮೊಸರನ್ನ ಮಾಡ್ಕೊಂಡಿದ್ದೀನಿ. ಅನ್ನ ಇತ್ತಲ್ವ, ಅದಕ್ಕೆ ಮೊಸರು ತರಿಸ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ತಿನ್ಬೇಕಾದ್ರೆ ಇನ್ನೊಂದು ಸತಿ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಎಲ್ಲ ಒಗ್ಗರಣೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇನ್ನು ಅವ್ರಿಗೆ ಮುದ್ದೆ ಕೂಡ ಇಟ್ಟಿದ್ದೆ, ಬಿಸಿ ಮುದ್ದೆ ಸ್ವಲ್ಪ ಅನ್ನ ತಿಂತಾರೆ ಅಂತ ಹೇಳಿ. ಇನ್ನು ನಾನು ಮೊಸರನ್ನ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಹಾಕ್ಕೊಂಡು ತಿಂದರೆ, ನನಗಂತೂ ತುಂಬ ಇಷ್ಟ. ಯಾವುದಾದ್ರೂ ಅಂದರೆ ಬೆಳಗ್ಗೆದು ಅನ್ನ ಆಗಲಿ, ಸಾಯಂಕಾಲ ನೈಟ್ದು ಅನ್ನ ಆಗಲಿ, ಈ ಥರ ಉಳಿದಿದ್ರೆ ಮೊಸರು ಈ ಥರ ಒಗ್ಗರಣೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಮತ್ತು ತಂಪು ಕೂಡ. ಇನ್ನು ಸ್ವಲ್ಪ ಚಿಕನ್ ಸಾಂಬಾರು ಕೂಡ ಇತ್ತು, ಇದು ಇವ್ರಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಒಂದು ಕಡೆ ಬಿಸಿಗೆ ಇಟ್ಬಿಟ್ಟು ಇನ್ನು ಒಂದು ಕಡೆ ಮುದ್ದೆ ಕೂಡ ಇಟ್ಟಿದ್ದೀನಿ. ಇನ್ನು ಬೇಗ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಆ ಕಡೆ ಮನೆ ಹತ್ರ ಹೋಗೋಣ ಅಂತ ಹೇಳಿ. ಇನ್ನು ಫೈನಲಿ ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ತಂದೆ ಮಗ ಆಟ ಆಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನಮ್ಮ ಮನೆಯವರು ಇದರೊಳಗೆ ಬಂಡೆ ಸಂದಿಗೆ ಹೋಗ್ಬಿಟ್ಟು ಬಚ್ಕೊಬಿಟ್ಟಿದ್ದಾರೆ. ನಾನು ನೋಡಿಲ್ಲ, ನಮ್ಮ ಗುಂಡನೂ ನೋಡಿಲ್ಲ. ನಾನು ಹೊರಗಡೆ ಹೋಗಿ ಹುಡುಕ್ತಾ ಇದ್ದೀನಿ, ಎಲ್ಲೋದ್ರು ಪಪ್ಪ ಅಂತ ಹೇಳಿಬಿಟ್ಟು. ಅವನಿಗೆ ಗೊತ್ತೇ ಇಲ್ಲ, ನಮ್ಮ ಮನೆಯವರು ಇದರಲ್ಲಿ ಬಚ್ಕೊಬಿಟ್ಟು ಗುಂಡನ್ನ ಆಟ ಆಡಿಸ್ತಾ ಇದ್ರು. ಇಲ್ಲಿ ನೋಡಿ ನಾನು ಎಷ್ಟು ಕ್ಲೀನ್ ಮಾಡ್ದಂಗೆಲ್ಲ ಕೂಡ ದಿವಾನ್ ಕಾಟ್ ಮೇಲೆ ಬಂದ ತಕ್ಷಣ ಬುಕ್ಸ್ ಎಲ್ಲ ಆಲ್ಡೋದು, ಅದು ಅಲ್ಲಿ ಹಾಕೋದು, ಇದು ಇಲ್ಲಿ ಹಾಕೋದು, ಎಷ್ಟು ಇದು ಮಾಡ್ತಾನೆ ಅಂದರೆ ನಾನು ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಟಂಗೆಲ್ಲ ಕೂಡ ಬಂದು ಕಿತ್ತು ಹಾಕ್ತಾ ಇರ್ತಾನೆ. ಎಷ್ಟು ನೀಟಾಗಿ ಜೋಡಿಸಿದ್ರು ಕೂಡ ನೋಡ್ತಾ ಇರೋದು ಎಷ್ಟು ಮೆಸ್ಸಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಫೈನಲ್ ಊಟ ಮಾಡಿ ಇನ್ನು ಎಲ್ಲ ಮನೆಯಲ್ಲೇ ಕ್ಲೀನ್ ಮಾಡಿಬಿಟ್ಟು ಸ್ಟವ್ಗೂ ಎಲ್ಲ ಒರೆಸ್ಬಿಟ್ಟು ಎಲ್ಲ ನೀಟಾಗಿ ಬೀಗ ಹಾಕ್ಕೊಂಬಿಟ್ಟು ಇನ್ನು ಈ ಕಡೆ ಮನೆ ಹತ್ರ ಬಂದ್ವಿ. ವೆದರ್ ಅಂತೂ ಸೂಪರಾಗಿದೆ ಬಿಡಿ. ಟೈಮ್ ಬಂದುಬಿಟ್ಟು ಜಸ್ಟ್ ಒಂದು 7 ಕಾಲು ಏನಾಗಿತ್ತು ಅಷ್ಟೇ. ಆದರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೋಡ ಎಲ್ಲನೂ. ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆಯಪ್ಪ, ಪ್ಯೂರು ಗಾಳಿ, ಏನು ವೆಹಿಕಲ್ಸ್ ಏನು ಕೂಡ ಜಾಸ್ತಿ ಇಲ್ಲಿ ಈ ಕಡೆ ಓಡಾಡೋದಿಲ್ಲ, ಎಲ್ಲ ನ್ಯಾಚುರಲ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ. ಒಂಥರ ಅದೃಷ್ಟ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿಗೆ ಬಂದ್ವಿ, ಕರೆಂಟ್ ಹೋಗಿತ್ತು. ಅದಕ್ಕೆ ಕರೆಂಟ್ ಬರೋವರೆಗೂ ಸ್ವಲ್ಪ ಆಟ ಆಡ್ಕೊ
ಕರೆಂಟ್ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಬರ್ಕೊಳ್ಳುವಂತೆ ಅಂತ ಹೇಳ್ಬಿಟ್ಟು ಇನ್ನು ಗುಂಡ ಆಟ ಆಡ್ತಾ ಇದ್ದಾನೆ. ಅಂದರೆ ಇಲ್ಲಿಗೆ ಬಂದ್ರಂತೂ ಸಖತ್ತು ಕುಣಿತಾನೇ ಇರ್ತಾನೆ. ಇಲ್ಲಿ ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿದೆ ಜಾಗ, ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಆರಾಮ್ಸೆ ಆಟ ಆಡ್ಕೋಬೋದು. ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇಲ್ಲಿರೋಕ್ಕೆ, ಈ ಮನೇಲಿರೋದಕ್ಕೆ. ನೋಡೋಣ ಮುಂದಿನ ದಿನಗಳಲ್ಲಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾ ಇರಿ.